ಮಕ್ಕಳೇ, ತಿನ್ನಕ್ಕೇನಾದ್ರೂ ಇದೆಯಾ ನೋಡಿ ತಗೊಂಡ್ಬರ್ರಿ. ಇನ್ನೂ ಕೊಡಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ. ಅಯ್ಯೋ, ಖಾಲಿ ಆಯ್ತಲ್ಲ ಮಕ್ಕಳೇ, ಏನ್ ಮಾಡೋದೀಗ? ಹೊಟ್ಟೆ ತುಂಬಾ ಹಸಿತಾ ಇದೆಯಾ? ಹಾ, ಅಲ್ಲಿ ಸೌಕರ್ಯ ಮನೇಲಿ ಏನಾದ್ರೂ ಸಿಗುತ್ತಾ ನೋಡೋಣ. ನೀನ್ ಬಾಪುತ್ತ ನನ್ನ ಜೊತೆಗೆ ಹೋಗ್ಬರೋಣ. ಹಾಗೆಲ್ಲ ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಂಬೇಡಿ ಡಾಕ್ಟ್ರೆ, ನೀವೇ ಏನಾದ್ರೂ ಮಾಡ್ಬೇಕು. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ಪೊಲೀಸ್ ಬರ್ದೆ ಈ ಕೇಸ್ನ ಅಟೆಂಡ್ ಮಾಡೋಕೆ ಆಗಲ್ಲ. ನಾನು ತುಂಬಾ ಬಿಸಿ ಇದ್ದೀನಿ, ನನ್ನ ತಲೆ ತಿನ್ಬೇಡಿ, ಹೊರಗಡೆ ಇರಿ. ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು, ಎಲ್ಲರೂ ಬದುಕಿದ್ದು ಸತ್ತೋರು. ಭೂಮಿನೇ ಕಡಲು, ನಾನು ಹಡಗು, ಬಿರುಗಾಳಿ ಬಾಳೆಲ್ಲ. ನಿಲ್ಲೇ ಗೊತ್ತಿಲ್ಲ ಗುರಿಯಿಲ್ಲ. ಬೀದಿಯಲ್ಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ. ಓವ ಕಣ್ಣೀರು ಒರೆಸೊಲ್ಲ, ಕಣ್ಣೀರ ಕೊಳ್ಳಲು ಯಾರು ಇಲ್ಲ. ಕಣ್ಣೀರಿಗೆ ಬೆಲೆ ಇಲ್ಲ. ನನ್ನವ್ವ ಈ ದುನಿಯ ನಮಗೆ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾನು ಬಂದಿರೋ ಮೆಡಿಸಿನ್ ಆದಷ್ಟು ಬೇಗ ತಗೊಂಡು
ಮಲಗಿಕೊಂಡು ತುಂಬಾ ಹೊತ್ತಾಗಿದೆ. ಪ್ರಪಂಚದಲ್ಲಿ ಎಷ್ಟೋ ಜನ ಅನ್ನವಿಲ್ಲದೆ ಸಾಯ್ತಿದ್ದಾರೆ. ಹಸಿದವನಿಗೆ ಅನ್ನ ನೀಡಿ, ತಿನ್ನೋ ಅನ್ನವನ್ನ ಯಾವತ್ತೂ ಹಾಳು ಮಾಡಬೇಡಿ. ಇತ್ತೀಚಿನ ದಿನದಲ್ಲಿ ರಸ್ತೆ ಅಪಘಾತದಲ್ಲಿ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾಪಾಡೋ ಬದಲು ಅದನ್ನು ಚಿತ್ರೀಕರಣ ಮಾಡೋದ್ರಲ್ಲೇ ಮೈ ಮರೆತಿದ್ದಾರೆ. ಸಾಯೋ ಜೀವಕ್ಕೆ ಆಸರೆಯಾಗಿ ಆಸ್ಪತ್ರೆ ಸೇರಿಸೋ ಪ್ರಯತ್ನ ಮಾಡಿ. ಸರ್ಕಾರ ಕಾನೂನೇ ಮಾಡಿದೆ, ಅದರಿಂದ ನಿಮ್ಗೇನು ಅಪಾಯ ಇಲ್ಲ. ಕಾನೂನು ನಿಮ್ ಪರವಾಗಿರುತ್ತೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ, ಅದೇ ನಮ್ಮ ಹೆತ್ತೋರು. ಅವರನ್ನ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ದುಡಿಯೋ ಶಕ್ತಿ ಇಲ್ಲದೆ ಅಸಹಾಯಕರಾದವರು. ಅವರಿಗೆ ಅನ್ನ, ಅರಿವೆ, ಆಶ್ರಯ, ಒಂದಷ್ಟು ಖುಷಿ ಕೊಡೋ ಕೆಲಸ ನಮ್ಮೆಲ್ಲರದಾಗಬೇಕು.